ಒಂದು ವಿಚಾರ ನೀವು ಹೇಳಿದ್ರಿ, ಕಮ್ಮಿ ಆಗ್ತಾ ಇದೆ ಉಳಿತಾಯ ಅಂತ. ಅದಕ್ಕೆ ಸುಮಾರು ಕಾರಣ ಇದೆ. ಮೊದಲನೇದು ಹಣದುಬ್ಬರ. ನಾನು 100 ರೂಪಾಯಿಗೆ ಇವತ್ತು ಒಂದು ವಸ್ತುನ ತೊಗೊಬೋದು, ಒಂದು ಪೆನ್ನನ್ನು. ಅದು ನಾನು ಬ್ಯಾಂಕ್ನಲ್ಲಿ ಇಟ್ಟರೆ ನನಗೆ 107 ರೂಪಾಯಿ ಮುಂದಿನ ವರ್ಷ ಬರುತ್ತೆ ಅಂತ ಇಟ್ಕೊಳ್ಳೋಣ, 7% ಬಡ್ಡಿ ಅಂತ ಇಟ್ಕೊಳ್ಳೋಣ. ಆ ಪೆನ್ 110 ಆಗಿಬಿಟ್ರೆ ನಾನು ಉಳಿಸಿದ್ದು ಅನ್ಯಾಯ ಆಗೋಗುತ್ತೆ. ಅದರಿಂದ ಉಳಿಸ್ಬಾರ್ದು. ಹಣದುಬ್ಬರದಕ್ಕಿಂತ ಬಡ್ಡಿ ಜಾಸ್ತಿ ಇರಬೇಕು, ಅದನ್ನು ನಿಜ ಬಡ್ಡಿ ಅಂತೀವಿ, ಆವಾಗ ಮಾತ್ರ ಉಳಿಸೋಕ್ಕಾಗೋದು. ಎರಡನೇದು, ಸರ್ಕಾರದವರು ಮೊದಲು ಉಳಿಸಿದ್ದಕ್ಕೆ ತೆರಿಗೆ ವಿನಾಯಿತಿ ಕೊಡ್ತಿದ್ರು. ಇವಾಗ ಅದು ಕೊಡ್ತಿಲ್ಲ. ATCCA ಹೊಸದರಲ್ಲಿ ATCC ಅವೆಲ್ಲ ಇಲ್ಲ. ಅದರಿಂದನೂ ಉಳಿತಾಯ ಕಮ್ಮಿ ಆಗಿದೆ. ಹಣದುಬ್ಬರ ಜಾಸ್ತಿ ಆಗಿರೋದು, ಆಮೇಲೆ ಉಳಿತಾಯಕ್ಕೆ ಸರ್ಕಾರ ಬೆಂಬಲ ಕೊಡದೇ ಇರೋದು ತೆರಿಗೆ ಮೂಲಕ, ಅವೆರಡರಿಂದನೂ ಕಮ್ಮಿ ಆಗಿದೆ. ಮೂರನೇದೇನಂತ ಹೇಳಿದ್ರೆ, ನಾವೆಲ್ಲಾನು ಪರದೇಶನ್ನೇ ಅವಲಂಬಿಸ್ತಿದ್ದೀವಿ. ಅಮೆರಿಕನ್ ಅವ್ರು ಏನು ಮಾಡ್ತಾರೋ ಅದನ್ನೇ ನಾವು ಮಾಡ್ತಾ ಇದ್ದೀವಿ. ಅಮೆರಿಕನಲ್ಲೆಲ್ಲ ಬರೀ ಸಾಲದಲ್ಲೇ ಇರ್ತಾರೆ. ನಾವು ಜಾಸ್ತಿ ಸಾಲನ್ನು ತಗೊಂಡು ಶುರು ಮಾಡಿಬಿಟ್ಟಿದ್ದೀವಿ. ಉಳಿತಾಯ ಕಮ್ಮಿ ಆಗ್ತಿದೆ.